ಎಲ್ಲರಿಗೂ ನಮಸ್ಕಾರ. 2027 ಜನಗಣತಿಯ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆದಂತಹ ಇದನ್ನು ನಾವು ನಮ್ಮ ತಾಲೂಕಿನಲ್ಲಿ ಕೈಗೊಳ್ತಾ ಇದ್ದೀವಿ. ಈ ಒಂದು ಜನಗಣತಿ ಅತಿ ಮುಖ್ಯವಾಗಿ ದೇಶದ ಅಭಿವೃದ್ಧಿಗೆ ಮುಖ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ದಿನಾಂಕ 1/4/26ರಿಂದ 15/4/26ರವರೆಗೆ ಸ್ವಯಂ ಗಣತಿಯನ್ನು ನಾವು ಇವಾಗ ಚಾಲನೆ ಮಾಡಿದ್ದೇವೆ. ಅದರಲ್ಲಿ ಸಾರ್ವಜನಿಕರು ತಮ್ಮ ಮೊಬೈಲ್ ಮೂಲಕ ಲಾಗಿನ್ ಆಗಿ OTPಯನ್ನು ಪಡ್ಕೊಂಡು ಅವರ ಮನೆಯ ಪೂರ್ತಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅವರೇ ಹಾಕಿ ಸಬ್ಮಿಟ್ ಕೊಟ್ಟಾಗ ನಂತರ ಅವರಿಗೆ ಒಂದು OTP ಒಂದು ID ನಂಬರ್ ಕ್ರಿಯೇಟ್ ಆಗುತ್ತೆ. ಆ ID ನಂಬರ್ನ ಅವ್ರು ಇಟ್ಕೊಂಡ್ರೆ ನೆಕ್ಸ್ಟು ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ಆ ಒಂದು ID ನಂಬರ್ನ ಅವರಿಗೆ ಕೊಟ್ಟರೆ ಅವರು ಆ ವಿವರವನ್ನು ಪೂರ್ತಿ ಪರಿಶೀಲಿಸಿ ನಿಮ್ಮ ಮನೆಯ ಒಂದು ಜನಗಣತಿಯನ್ನು ಅವರು ಮಾಡಲಿದ್ದಾರೆ. ಮುಖ್ಯವಾಗಿ ಅದರಲ್ಲಿ ಏನಪ್ಪ, ಈಗ ಸ್ವಯಂ ಗಣತಿ ಅಂದರೆ ನಾವೀಗ ದಿನಾಂಕ 1/4/26ರಿಂದ 15/4/26ರವರೆಗೆ 15 ದಿನಗಳವರೆಗೆ ಸ್ವಯಂ ಗಣತಿ ಅಂದರೆ ಸೆಲ್ಫ್ ಎನ್ಯುಮರೇಷನ್ ಅಂತ ನಾವಿವಾಗ ಕೊಟ್ಟಿದ್ದೇವೆ. ಸಾರ್ವಜನಿಕರು ಅದನ್ನು ಸ್ವತಃ ತಮ್ಮ ಮೊಬೈಲ್ನಲ್ಲಿ ಮಾಡ್ಬೋದು. ವಿಳಾಸ ಬಂದು https://se.census.gov.in ಅಂತ ಈ ಒಂದು ವೆಬ್ಸೈಟ್ಗೆ ಅವರು ಲಾಗಿನ್ ಆಗಿ ಮೊಬೈಲ್ ನಂಬರ್ ಹಾಕಿದ್ರೆ ಅವರಿಗೆ ಒಂದು OTP ಬರ್ತದೆ. OTP ಬಂದು ಅವರು ಓಪನ್ ಆಗುತ್ತೆ. ಅದು ಓಪನ್ ಆದಾಗ ನಿಮ್ಮ ಮನೆಯ ಒಂದು ಯಾವ ಒಂದು ಗ್ರಾಮದಲ್ಲಿ ಇದೆ, ಯಾವ ಒಂದು ಡಿಸ್ಟಿಕ್ನಲ್ಲಿ ಕೇಳುತ್ತೆ. ಅದನ್ನು ಹಾಕಿ ಆ ನಂತರ ನೀವು ನಿಮ್ಮ ಒಂದು ಲ್ಯಾಂಡ್ ಮಾರ್ಕ್ ಅಂದರೆ ನಿಮ್ಮ ಮನೆಯ ಅಕ್ಕಪಕ್ಕ ಏನು ಒಂದು ಇರುತ್ತೆ ಆ ಲ್ಯಾಂಡ್ ಮಾರ್ಕ್ನ ಹಾಕಿದ್ರೆ ಅದು ಕೆಳಗಡೆ ಅದಕ್ಕೆ ಒಂದು ಮ್ಯಾಪು ಓಪನ್ ಆಗುತ್ತೆ. ಆ ಮ್ಯಾಪ್ನಲ್ಲಿ ನಿಮ್ಮ ಮನೆಯನ್ನು ನೀವು ಗುರ್ತು ಮಾಡಬೇಕು. ಆ ಮನೆಯನ್ನು ಗುರ್ತು ಮಾಡಿದ್ರೆ ಆ ಮನೆಗೆ ಗುರ್ತು ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಹೋಗಿ ಅದು ನಿಮ್ಮ ಮನೆಯ ಗುರ್ತು ಮಾಡಿದ ತಕ್ಷಣ ಸಬ್ಮಿಟ್ ಕೊಟ್ಟಾಗ ಅದು ಲಾಕ್ ಆಗುತ್ತೆ. ಲಾಕ್ ಆಗಿ ಕೆಲವೊಂದು ವಿವರಗಳೆಲ್ಲ ಕೇಳುತ್ತೆ. ಅದರಲ್ಲಿ ಯಾವ ಮನೆ ಕಟ್ಟಿದ್ದೀರಾ ಮತ್ತು ಅದರಲ್ಲಿ ಯಾವ ರೀತಿ ನೀವು ಇದು ಏನಂತಾರೆ ಅದಕ್ಕೆ RCC ಹಾಕಿದ್ದೀರಾ, ಹಂಚಿನ ಮನೆ ಮಾಡಿದ್ದೀರಾ ಏನೋ ಅಂತ ವಿವರಗಳೆಲ್ಲ ಕೇಳುತ್ತೆ. ಆ ವಿವರಗಳೆಲ್ಲ ಪೂರ್ತಿ ನೀವು ಫಿಲ್ ಮಾಡಿ ಫೈನಲ್ ಆಗಿ ಸಬ್ಮಿಟ್ ಕೊಟ್ಟಾಗ ಮತ್ತೆ ನೀವು ಏನೇನು ತುಂಬಿದ್ದೀರಾ ಅದು ಒಂದು ನಿಮಗೆ ಪ್ರಿವ್ಯೂ ಬರುತ್ತೆ. ಅದನ್ನ ಪರಿಶೀಲನೆ ಮಾಡಿ ಏನಾದ್ರೂ ತಿದ್ದುಪಡಿ ಮಾಡಬೇಕು ಅಂದ್ರೆ ಮತ್ತೆ ವಾಪಸ್ ಹೋಗಿ ತಿದ್ದುಪಡಿ ಮಾಡ್ಬೋದು. ಏನು ತಿದ್ದುಪಡಿ ಇಲ್ಲ, ನಾನು ಮಾಡಿರ್ತಕ್ಕಂಥದ್ದೆಲ್ಲ ಸರಿ ಇದೆ ಅಂತ ಅಂದಾಗ ಸಬ್ಮಿಟ್ ಕೊಟ್ಟಾಗ ನಿಮ್ಗೊಂದು ID ನಂಬರ್ ಜನರೇಟ್ ಆಗುತ್ತೆ. ಆ ID ನಂಬರ್ನ ನೀವು ಸೇಫ್ ಆಗಿ ಇಟ್ಕೋಬೇಕು. ನಿಮ್ಮ ಮನೆಗೆ 16ನೇ ತಾರೀಕಿಂದ ಗಣತಿದಾರರು ಬರ್ತಾರೆ. ಬಂದಾಗ ಆ ID ನಂಬರ್ನ ನೀವು ಅವ್ರಿಗೆ ಕೊಟ್ಟಾಗ ಅವರು ಆ ID ನಂಬರ್ನ ಅವರ ಒಂದು ಗಣತಿದಾರರು ಮೊಬೈಲ್ಗೆ ತಗೊಂಡು ಓಪನ್ ಮಾಡಿ ನಿಮ್ಮ ಮನೆಯ ಪೂರ್ತಿ ಸಂಪೂರ್ಣ ಮಾಹಿತಿಯನ್ನ ಅದಕ್ಕೆ ತುಂಬಿ ಸಬ್ಮಿಟ್ ಮಾಡಿ ಅವರು ಜನಗಣತಿ ಒಂದು ಮನೆಗಣತಿಯನ್ನು ಅವರು ಮಾಡ್ತಾರೆ. ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಇವಾಗ 433 ಹೌಸ್ ಲಿಸ್ಟ್ ನಾವು ಮಾಡಿದ್ದೀವಿ. ಬ್ಲಾಕ್ನ ಅಂದ್ರೆ 433 ಹೌಸ್ ಲಿಸ್ಟ್ ಬ್ಲಾಕ್ ಅಂತ ಮಾಡಿದ್ದೀವಿ ನಮ್ಮ ತಾಲೂಕಿನಲ್ಲಿ, ಎಚ್.ಡಿ.ಕೋಟೆ ತಾಲೂಕಿನಲ್ಲಿ. ಅದರಲ್ಲಿ ನಮ್ಗೆ ಇವಾಗ ಒಟ್ಟು 467 ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಏನಂತಂದ್ರೆ ಗಣತಿದಾರರು ಅದರಲ್ಲಿ ಒಟ್ಟು 433 ನಮಗೆ ಹೌಸ್ ಲಿಸ್ಟ್ ಬ್ಲಾಕ್ ಅಂತ ನಾನು ನಿಮ್ಗೆ ಹೇಳಿದೆ. ಅಂದ್ರೆ ಒಟ್ಟು 433 ಬ್ಲಾಕ್ ಇದಾವೆ, ಹೌಸ್ ಲಿಸ್ಟ್ ಬ್ಲಾಕ್ ಅಂತ ಇದ್ದಾವೆ. ಅಲ್ಲಿಗೆ ನಮ್ಗೆ ಇವಾಗ 366 ಜನ ಗಣತಿದಾರರಿದ್ದಾರೆ, 101 ಜನ ಸೂಪರ್ವೈಸರ್ಗಳಿದ್ದಾರೆ. ಒಟ್ಟು 467 ಸರ್ಕಾರಿ ನೌಕರರು ಈ ಒಂದು ಗಣತಿಯ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ. ಇವರೆಲ್ಲರೂ ಸಹ ಇವಾಗ ಅವರಿಗೆ ನಾವು 6 ಮತ್ತು 7 ಮತ್ತು 8 3 ದಿನಗಳ ಕಾಲ ಅವರಿಗೆ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಅದು ಕೊಟ್ಟ ನಂತರ ಅವರು ನಿಮಗೆ ಮನೆಗೆ 16ನೇ ತಾರೀಕಿಂದ ಅವರು ಮನೆ ಹತ್ರ ಬರ್ತಾರೆ. ನೀವೇನು ಇವಾಗ ಸಾರ್ವಜನಿಕರು ಸೆಲ್ಫ್ ಎನ್ಯುಮರೇಷನ್ಸ್ ಅಲ್ಲಿ ಹೋಗಿ ತಾವು ID ನಂಬರ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೆ ಆ ID ನಂಬರ್ನ ಅವ್ರಿಗೆ ಕೊಟ್ರೆ ಆ ಒಂದು ID ನಂಬರ್ನ ತಗೊಂಡು ನಿಮ್ಮ ಮನೆಯ ಪೂರ್ತಿ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನ ತುಂಬಿ ಅದನ್ನ ಸಬ್ಮಿಟ್ ಅವರು ಮಾಡ್ತಕ್ಕಂಥದ್ದು. ಎರಡನೇದಾಗಿ ಇವಾಗಲೇ ನಾನು ನಿಮ್ಗೆ ಹೇಳ್ದಂಗೆ ನಮ್ಮ ಪುರಸಭೆ ವ್ಯಾಪ್ತಿನಲ್ಲೂ ಸಹ ಇವಾಗ 39 ಹೌಸ್ ಲಿಸ್ಟ್ ಬ್ಲಾಕ್ಗಳನ್ನ ಮಾಡಿದ್ದಾರೆ. ನಮ್ದು ಅಂದ್ರೆ ಎಚ್.ಡಿ.ಕೋಟೆ ಗ್ರಾಮಾಂತರ ಮತ್ತೆ ಎಚ್.ಡಿ.ಕೋಟೆ ಟೌನ್ ಪಟ್ಟಣ ಇವೆರಡು ಸೇರಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟು 479 ಬ್ಲಾಕ್ ಆಗ್ತವೆ. ನಮ್ದಿರ್ತಕ್ಕಂಥದ್ದು ಟೌನ್ ಅಲ್ಲಿ ಎಷ್ಟು 433 ಮತ್ತೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು 39. ಹಾಗಾಗಿ 479 ಒಟ್ಟು ಬ್ಲಾಕ್ಗಳು ಆಗ್ತವೆ. ಅಲ್ಲಿ 404 ಜನ ಗಣತಿದಾರರಿದ್ದಾರೆ. ಒಟ್ಟು ಇವೆಲ್ಲ ಸೇರಿಸಿ ನಮ್ಮ ಪುರಸಭೆ ಮತ್ತೆ
ನಮ್ಮ ಗ್ರಾಮಾಂತರ ಎಚ್ ಡಿ ಕೋಟೆ ಎರಡು ಸೇರಿಸಿ 513 ಜನ ಈ ಒಂದು ಕಾರ್ಯದಲ್ಲಿ ಸರ್ಕಾರಿ ನೌಕರರು ಭಾಗವಹಿಸ್ತಾ ಇದ್ದಾರೆ. ಒಟ್ಟು 479 ಬ್ಲಾಕಿಗೆ ಅವರು ಗಡಿ, ಚಕ್ಬಂದಿ ಮತ್ತೆ ಜಿಯೋ ಟ್ಯಾಗ್ಗಳನ್ನು ಈಗಾಗಲೇ ಗುರುತು ಮಾಡಿದ್ದಾರೆ. ನಮ್ಮ ಗಣತಿದಾರರ ಜೊತೆಗೆ ಸಾಕಷ್ಟುಗೋಸ್ಕರವಾಗಿ ನಮ್ಮ ರಾಜಸ್ವ ನಿರೀಕ್ಷಕರಾಯಿತು ಮತ್ತೆ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತೆ ನಮ್ಮ ಏನು ಈಗ ಜನಗಣತಿ ಸಂಬಂಧಪಟ್ಟಂಗೆ ಸಿಬ್ಬಂದಿಗಳಿದ್ದಾರೆ, ಇವೆಲ್ಲ ಒಟ್ಟಾಗಿ ಕೂತ್ಕೊಂಡು ಈಗ ಅದಕ್ಕೆ ಚಕ್ಬಂದಿ ಮತ್ತೆ ಅದಕ್ಕೆ ಜಿಯೋ ಟ್ಯಾಗ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ಈಗ ಬಂದಿರತಕ್ಕಂಥದ್ದು ನೆಕ್ಸ್ಟ್ ನಮ್ದು ಕಾರ್ಯ ಬಂದಿರತಕ್ಕಂಥದ್ದು 1ನೇ ತಾರೀಕಿಂದ 15 ಏಪ್ರಿಲ್ ತನಕ ಸ್ವಯಂ ಗಣತಿ ಮಾಡ್ತಕ್ಕಂಥದ್ದು ಸೆಲ್ಫ್ ಎನ್ಯುಮರೇಷನ್. 16ನೇ ತಾರೀಕಿಂದ ಗಣತಿದಾರರು ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದಾಗ ಅವರಿಗೆ ID ನಂಬರ್ ನೀವೇನು ಜನರೇಟ್ ಮಾಡಿರ್ತೀರಿ ಆ ID ನಂಬರ್ನ ಕೊಟ್ಟು ಅದರಲ್ಲಿ ತಾವುಗಳೆಲ್ಲ ತಮ್ಮ ಮನೆಯ ಒಂದು ಸಂಪೂರ್ಣ ಮಾಹಿತಿಯನ್ನ ಅವ್ರು ಮಾಡಿ ಜನಗಣತಿಯನ್ನು ಅವ್ರು ಮಾಡ್ತಾರೆ. ನಾನು ಸಾರ್ವಜನಿಕರಿಗೆ ಕೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಒಂದು ಮನೆಯೂ ಸಹ ಈ ಒಂದು ಗಣತಿಯಲ್ಲಿ ತಪ್ಪದೆ ಎಲ್ಲರೂ ಸಹ ಭಾಗವಹಿಸಿ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ನಿಮ್ಮ ಜನಗಣತಿಯ ಪ್ರತಿಯೊಂದು ವಿವರವನ್ನ ಕೊಟ್ಟಾಗಲೇ ನಮ್ಮ ದೇಶದ ಅಭಿವೃದ್ಧಿಗೆ ನಾವು ಮುನ್ನಡೆಯಾಗಿ ಏನು ಮಾಡ್ಕೋಬಹುದು, ಯಾವ ರೀತಿ ಪ್ಲಾನಿಂಗ್ ಮಾಡ್ಕೋಬಹುದು ಅಂತಕ್ಕಂಥದ್ದು ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವೀಗಾಗಲೇ ಈ ಏನು ಕೇಂದ್ರ ಸರ್ಕಾರದ ಒಂದು ಜನಗಣತಿಯ ಒಂದು ಕಾರ್ಯ ಹಂಚಿಕೆಯನ್ನು ಮಾಡಿದರೆ ಅದನ್ನ ಕೊಟ್ಟಿರುವಂತಹ ದಿನಾಂಕದಲ್ಲಿ ಎಲ್ಲರೂ ಸಹ ನಮ್ಮ ಸಾರ್ವಜನಿಕರು ಸಹಕರಿಸಿ ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಸಂಪೂರ್ಣ ಜನಗಣತಿಯಲ್ಲಿ ಭಾಗವಹಿಸಿ ಸಪೋರ್ಟ್ ಅನ್ನ ಮಾಡಿ ಪರಿಪೂರ್ಣವಾಗಿ ನಾವು ಜನಗಣತಿಯನ್ನ ಮಾಡಿ ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್.